ಈಗ ಮೆಹಂದಿ ಹಾಕ್ಸ್ಕೊಂತಿದಾರ, ಮೆಹಂದಿ ಚೆನ್ನಾಗಿ ಕೆಂಪಾದ್ರೆ ಗಂಡನ ಕಡೆಯಿಂದ ಹೆಚ್ಚು ಪ್ರೀತಿ ಸಿಗುತ್ತೆ ಅಂತ ಹೇಳ್ತಾರೆ ದೊಡ್ಡವರು. ಸೊ ನೀವೆಷ್ಟು ಆ ಒಂದು ಪ್ರೀತಿ ನೋಡೋದಕ್ಕೆ ಎಷ್ಟು ವೆಯ್ಟ್ ಮಾಡ್ತಿದ್ದೀರಾ ಅಂತ? ತುಂಬ ವೆಯ್ಟ್ ಮಾಡ್ತಾ ಇದ್ದೀನಿ. ಅದ್ರ ಜೊತೆ ನಾನು ಎಂಗೇಜ್‌ಮೆಂಟ್‌ಗೆ ಹಾಕ್ಕೊಂಡಿದ್ದೆ. ಸೊ ಅದರಲ್ಲಿ ತುಂಬ ಡಾರ್ಕ್ ಆಗಿತ್ತು. ಸೊ ಗೊತ್ತಿದೆ. ಇಲ್ಲ ಅಂದ್ರೆ ಇಲ್ಲಿ ಕಲರ್ ಬಂದಿಲ್ಲ ಅಂದ್ರೆ ಅಲ್ಲಿ ಕೇಳ್ತೀನಿ ಕ್ವೆಶ್ಚನ್. ಸರ್ ಕಲರ್ ಬರ್ಸಕ್ಕೆ ನಾವೇನು ಉಜಾಲ ಕಂಪ್ಲೀಟ್ ಕಂಪ್ನಿ ಇಟ್ಕೊಂಡಿದೀವಿ ನಾವು? ಇಲ್ಲ ತಾನೆ. ನಾವು ಪ್ರೀತಿ ತೋರಿಸ್ತಾ ಇದೀವಿ, ಬಟ್ ಬಂದೇ ಬರುತ್ತೆ. ಆ ಕಲರ್ ಅಂತೂ ಮಿಸ್ ಆಗಲ್ಲ. ಏನಕ್ಕಂದ್ರೆ ಎಂಗೇಜ್ಮೆಂಟಲ್ಲೇ ತುಂಬ ಡಾರ್ಕ್ ಆಗೋಗಿತ್ತು. ಈ ಡಾರ್ಕು ಸ್ವಲ್ಪ ಇನ್ನೂ ಜಾಸ್ತಿ ಆಗೋ ಥರ ಇದೆ. ಏನಕ್ಕಂದ್ರೆ ಅವರು ಅವಾಗಿಂದ ಕೆಂಪಾಗ್ತವ್ರೆ, ಅದು ಕೆಂಪಾಗ್ಬೇಕಾದ್ರೆ ಅದು ಕೆಂಪಾಗದೇ ಇರುತ್ತೆ, ಆಗುತ್ತೆ. ಮೆಹಂದಿ ಯಾವ ಥೀಮಲ್ಲಿ ಹಾಕ್ಸ್ಕೊಳ್ತಾ ಇದ್ದಾರೆ ನಿಮ್ಗೆ? ಬಿಕಾಸ್ ಯಾಕಂತಂದ್ರೆ ಮದುವೆ ಪ್ರಿಪರೇಷನ್ಸ್ ಅಂದಾಗ ಡ್ರೆಸ್ಸೇ ಒಂಥರ ಇರುತ್ತೆ, ಹಾಗೇನೆ ಒಂದು ಕಾಸ್ಟ್ಯೂಮ್ಸ್ ಆಗಿರ್ಬೋದು ಅಥವಾ ಜ್ಯುವೆಲರೀಸ್ ಆಗಿರ್ಬೋದು, ಮೆಹಂದಿ ಕೂಡ ಇದೇ ಥೀಮಲ್ಲಿ ಅಂತ ಹೇಳ್ಬಿಟ್ಟು ಪ್ಲಾನ್ ಮಾಡ್ಕೊಂಡಿರ್ತಾರೆ. ಬೇಸಿಕಲಿ ನೀವು ಫ್ಯಾಷನ್ ಡಿಸೈನರ್ ಆಗಿರೋದ್ರಿಂದ ಮೆಹಂದಿ ಯಾವ ಥೀಮಲ್ಲಿ ಹಾಕ್ಸ್ಕೋಬೇಕು ಅಂತ ಪ್ಲಾನ್ ಇತ್ತು, ಅಂಡ್ ಅದೇ ಥೀಮಲ್ಲಿ ಯಾವ ಥೀಮಲ್ಲಿ ಹಾಕ್ಸ್ಕೊಳ್ತಿದ್ದೀರಾ ಅಂತ? ಮೆಹಂದಿನ ಆಕ್ಚುಲಿ ಬಂದು ದ ಸೇಮ್ ಮುಹೂರ್ತದ್ದು ಏನ್ ನಾವು ನೋಡ್ತೀವಲ್ಲ, ಸೊ ಆ ಥೀಮಲ್ಲಿ ಬೇಕಿತ್ತು. ಒಂದು ಗಂಡು ಹೆಣ್ಣು ಮದುವೆ ಆಗ್ತಾ ಇರೋದು ಒಂದು ಮ್ಯಾರೇಜ್ದು ಒಂದು ಥೀಮಲ್ಲಿ ಬೇಕಿತ್ತು. ಸೊ ಅದೇ ಥರನೇ ಮೆಹಂದಿಗೆ ಚೂಸ್ ಮಾಡಿ ಸೆಲೆಕ್ಟ್ ಮಾಡ್ತಾ ಇದೀವಿ. ಆ್ಯಂಡ್ ಅವ್ರು ಆ್ಯಕ್ಚುಲಿ ಇವ್ರು ಮೆಹಂದಿ ಮಾಡ್ತಾ ಇರೋರು ಬಂದು ತುಂಬ ಅವಾರ್ಡ್ಸ್ ತೊಗೊಂಡಿದ್ದಾರೆ. ಆ್ಯಂಡ್ ಯು ವಿಲ್ ಸಿ ದೇರ್ ಇನ್ಪುಟ್. ಅಷ್ಟು ಡೀಟೇಲಿಂಗ್ ಆಗಿ ಮಾಡ್ತಾರೆ. ಸೊ ಅವರೇ ಬೇಕು ಅಂತ ಹೇಳಿ ಚೂಸ್ ಮಾಡಿ ಮಾಡಿಸ್ತಾರೆ ಅದು ಈ ಸತಿ. ಲೇಟೆಸ್ಟ್ ಹಾಗೂ ಇಂಟ್ರೆಸ್ಟಿಂಗ್ ಸುದ್ದಿಗಳಿಗಾಗಿ ಬಾಸ್ ಟಿವಿ ಕನ್ನಡ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ. ಹಾಗೆಯೇ ಬೆಲ್ ಐಕಾನ್ ಪ್ರೆಸ್ ಮಾಡಿ. ಇದರ ಜೊತೆಗೆ ಫೇಸ್ಬುಕ್, ಇನ್ಸ್ಟಾಗ್ರಾಮ್, ಎಕ್ಸ್ನಲ್ಲೂ ಮಿಸ್ ಮಾಡದೆ ಫಾಲೋ ಮಾಡಿ.